3 ನಿಮಿಷದ ವಿಡಿಯೋ ಇದೆ, ವಿಡಿಯೋ ನಾಟ್ ಆಡಿಯೋ, ವಿಡಿಯೋ ಇದೆ. ಅದನ್ನು ತೋರಿಸಿಬಿಟ್ರೆ ಇಡೀ ರಾಜ್ಯದ ಜನತೆಗೆ ಭೀಕರತೆ ಏನಿದೆ ಅಂತ ಗೊತ್ತಾಗ್ಬಿಡ್ತದೆ. ಮಲಿನ ಯಾರು ಮಾಡ್ತಾ ಇದ್ದಾರೆ ಧರ್ಮಸನ್ನ ಗೊತ್ತಾಗ್ಬಿಡ್ತದೆ. ಇಟ್ ಈಸ್ ಅ ಫ್ರಾಡ್ ಡಾಕ್ಯುಮೆಂಟ್. ಅದು ಶುದ್ಧ ನಕಲಿ ಡಾಕ್ಯುಮೆಂಟ್ ಅನ್ನ ಮುಂದಿಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಅನ್ಸೋದೇನಂತ ಹೇಳಿದ್ರೆ, ಗೊತ್ತಿರ್ಬೋದು ಈಗೆಲ್ಲ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಈ ಇತ್ತೀಚೆಗೆ ನಡೆದಂತ ಕಳೆದ ಒಂದು 3-4 ದಿನಗಳಿಂದ ನಡೆದಂತ ಬೆಳವಣಿಗೆ, ಅದರಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದ್ದು ಒಂದು ಸಮೀರ್ ಅವರ 2ನೇ ವಿಡಿಯೋ. ಅದರಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ಮಾತನಾಡಲೇಬೇಕು, ಈ ಬ್ರೈನ್ ಮ್ಯಾಪಿಂಗ್. ಬ್ರೈನ್ ಮ್ಯಾಪಿಂಗ್ ಒಂದು ಇಂಪಾರ್ಟೆಂಟ್ ರೋಲ್, ಅದನ್ನೇ ಇಟ್ಕೊಂಡು ಅದನ್ನ ತಿರ್ಚೋ ಕೆಲಸವನ್ನು ಅನೇಕರು ಮಾಡ್ತಿದ್ದಾರೆ. ಈ ವಿಷಯದ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಸಮೀರ್ 2ನೇ ವಿಡಿಯೋದಲ್ಲಿ ನಾವು ಗಮನಿಸಬೇಕಾಗಿದ್ದು ಮುಖ್ಯವಾಗಿ ಇವರು ಏನು ಹೇಳ್ತಾ ಇದ್ರು, ಒಂದು ಪ್ರೊಪಗಂಡ ಮಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಲಿಲ್ಲ ಅಂತ. ಒಪ್ಪಲಿಲ್ಲ ಅನ್ನೋಕ್ಕಿಂತ ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಅವನು ಹೇಳಿಕೆ ಕೊಟ್ಟ ಅಂಥೇಳಿ. ದಟ್ ಈಸ್ ಅ ಫ್ರಾಡ್ ಡಾಕ್ಯುಮೆಂಟ್. ಅದು ಶುದ್ಧ ನಕಲಿ ಡಾಕ್ಯುಮೆಂಟ್ ಅನ್ನ ಮುಂದಿಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಅನ್ಸೋದೇನಂತ ಹೇಳಿದ್ರೆ, ಒಂದು ಟಿವಿ ಚಾನೆಲ್ನಲ್ಲಿನೂ ಕೂಡ ಅದನ್ನು ತೋರಿಸಿ ಸಮೀರಿನ 2ನೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅವನು ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಅಂದರೆ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ನಾನು ಒಳಪಡಲು ಸಿದ್ಧ, ನನ್ನನ್ನು ನಿರಪರಾಧಿ ಅಥವಾ ಅಪರಾಧಿ ಎಂದು ಸಾಬೀತುಪಡಿಸಲು ಅವಶ್ಯಕವಾಗಿರುವಂತಹ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಗಾಗಲು ನಾನು ಸಿದ್ಧನಿರುತ್ತೇನೆ ಅಂತೇಳಿ ಸಂತೋಷ್ ರಾವ್ ಕಾರಾಗೃಹದಲ್ಲಿ ಅಂದ್ರೆ ಮಂಗಳೂರು ಸಬ್ ಜೈಲಲ್ಲಿ ಇರ್ತಾನೆ ಅವನು. ಅಲ್ಲಿದ್ದಾಗ ಬರೆದು ಕೊಟ್ಟಿದ್ದಾನೆ, ಸೈನ್ ಮಾಡಿದ್ದಾನೆ ನ್ಯಾಯಾಧೀಶರಿಗೆ. ಅಲ್ಲಿ ಆನಂತರ ಅದನ್ನ ರಿಸೀವ್ ಮಾಡ್ಕೊಂಡಂತ ಸೀಲ್ ಇದೆ. ಅಷ್ಟೇ ಅಲ್ಲ, ಆ ಡಾಕ್ಯುಮೆಂಟ್ ಏನಿದೆ ಅವನು ಬರ್ಕೊಟ್ಟು ಕೋರ್ಟಲ್ಲಿ ಮಾರ್ಕ್ ಆಗಿದೆ. ಮಾರ್ಕ್ ಅಂದ್ರೆ ಅದು ಅಕ್ಸೆಪ್ಟ್ ಆಗಿದೆ. ಎಷ್ಟೋ ಜನರಿಗೆ ಈ ಪ್ರೊಸೀಜರ್ ಗೊತ್ತಿರೋದಿಲ್ಲ. ಏನು ಚಾರ್ಜ್ ಶೀಟ್ ಯಾವಾಗ ಸಬ್ಮಿಟ್ ಮಾಡ್ತಾರೆ, ಯಾವ್ದನ್ನ ಮಾರ್ಕ್ ಮಾಡ್ತಾರೆ, ಯಾವುದನ್ನ ಕನ್ಸಿಡರ್ ಮಾಡೋದಿಲ್ಲ. ಇವ್ರು ಏನು ಒಂದು ನಕಲಿ ಫೋರ್ಜೆಡ್ ಒಂದು ಡಾಕ್ಯುಮೆಂಟ್ ತೋರಿಸ್ತಾ ಇದ್ದಾರಲ್ಲ, ಇದು ಗೊತ್ತಾಗಬೇಕು ಎಲ್ಲರಿಗೂ ಕೂಡ, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವ್ರೇನು ಒಂದು ನಕಲಿ ಒಂದು ಪತ್ರ ತೋರಿಸ್ತಾ ಇದ್ದಾರಲ್ಲ, ನಾನು ಬ್ರೈನ್ ಮ್ಯಾಪಿಂಗಿಗೆ ಸಿದ್ಧನಿರುವುದಿಲ್ಲ ಅಂತ ಹೇಳಿ, ಅದು ಮಾರ್ಕ್ ಆಗಿಲ್ಲ. ಅದು ಮಾರ್ಕ್ ಆಗೋದು ಕೋರ್ಟ್ನಲ್ಲಿ. ಕೋರ್ಟ್ನಲ್ಲಿ ಮಾರ್ಕ್ ಆಗಬೇಕಾದ್ರೆ IO ಇದ್ದಂಥವ್ರು ಈ ಪ್ರಕರಣದಲ್ಲಿ CBI ಪ್ರಾಸಿಕ್ಯೂಷನ್ನು ಮತ್ತೆ ನ್ಯಾಯಾಲಯದ ಪ್ರಾಸಿಕ್ಯೂಷನ್ ಎಲ್ಲ ಪೂರ್ತಿಯಾಗಿ ಒಂದು ವಿಮರ್ಶೆ ಮಾಡ್ತಾರೆ. ಯಾವುದಾದ್ರು ಡಾಕ್ಯುಮೆಂಟ್ ಕೋರ್ಟ್ ಮುಂದೆ ಇಡೋಕ್ಕಾಗಲ್ಲ ಸರ್. ಅದಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ಅದು ಎಕ್ಸಾಮಿನ್ ಮಾಡ್ತದೆ, ಅದು ರಿವ್ಯೂ ಮಾಡ್ತದೆ, ಇವ್ರು ಏನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತೇಳಿ. ಇವರು ಕೊಟ್ಟಂತ ಸಂತೋಷ್ ರಾವ್ ನಾನು ಒಪ್ಪಿಗೆ ಇಲ್ಲ ಅನ್ನೋದು ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಆಗಿಲ್ಲ. ಇಟ್ ಇಸ್ ನಾಟ್ ಮಾರ್ಕ್ಡ್. ಸಮೀರ್ನ ವಿಡಿಯೋದಲ್ಲಿ ಬಂದಿದ್ದು ಇಟ್ಸ್ ಅ ಒರಿಜಿನಲ್ ಮಾರ್ಕ್ಡ್, ಕೋರ್ಟ್ ಅಲ್ಲಿ ಮಾರ್ಕ್ ಆಗಿದ್ದದು, ಚಾರ್ಜ್ ಶೀಟ್ ನಲ್ಲಿ ಇರುವಂತದ್ದೇ. ಅದನ್ನ ನಾವು ಹೊಸದಾಗಿ ಏನು ಸಮೀರ್ ಇದನ್ನಾಗಿಲ್ಲ, ಆಲ್ರೆಡಿ ಇಟ್ಸ್ ದೇರ್ ಇನ್ ದ ಚಾರ್ಜ್ ಶೀಟ್. ಇದು ಚಾರ್ಜ್ ಶೀಟ್ ಅಲ್ಲಿ ಇದ್ದಿದ್ದೇ. ನಾವು ಸರ್ಟಿಫೈಡ್, ಒನ್ಸ್ ಅಗೇನ್ ಸರ್ಟಿಫೈಡ್, ಇಷ್ಟೆಲ್ಲ ಪುರಾಣ ಹೇಳಕ್ ಸ್ಟಾರ್ಟ್ ಮಾಡಿದ್ರಲ್ಲ, ನಮಗ್ ಗೊತ್ತಿತ್ತು ಅದು. ಇದು ಗೊತ್ತಿರೋ ವಿಷಯನೇ, ಇದೇನು ಗೊತ್ತಿಲ್ಲದೆ ಇರೋದು ವಿಷಯ ಅಲ್ಲ. ಇವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ರಲ್ಲ, ದೆನ್ ಸರ್ಟಿಫೈಡ್ ಕಾಪಿನ ಪ್ರೊಡ್ಯೂಸ್ ಮಾಡಿದ್ದು. ಅಡ್ವೊಕೇಟಿಗೆ ಗೊತ್ತಿದೆ, CBI ಪ್ರಾಸಿಕ್ಯೂಷನ್ ಗೊತ್ತಿದೆ. ಈ ಅಗ್ರೀಡ್ ಫಾರ್ ಇದನ್ನಂತ ಹೇಳಿ ಏನು ಬ್ರೈನ್ ಮ್ಯಾಪಿಂಗಿಗೆ. ಆ ನಂತರ ಇಲ್ಲಿ ಇನ್ನೊಂದು ಗಮನಿಸ್ಬೇಕು, ಇವ್ರು ಹೇಳ್ತಾರಲ್ಲ ನಾವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿವಿ ಅಂತೇಳಿ, ಅದು ಅನಧಿಕೃತ. ಇದು ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಸುಳ್ಳು ಬೊಗಳೆ ಬಿಡ್ತಾರಲ್ಲ, ಯಾಕೆ ಅನಧಿಕೃತ ಅಂತ ಹೇಳಿದರೆ ಸರ್, ಇದೇ ತರಹ ಒಂದು ಘಟನೆ ನನ್ನ ಜೊತೆಗೆ ನಡೀತು. ನಾನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲದಲ್ಲಿ ನನ್ನ ಈ LH ಬಾಂಬ್ ಕೇಸಲ್ಲಿ 47 ದಿನ ಇದ್ದೆ ನಾನು ಸೆಲ್ಲಲ್ಲಿ. ನನ್ನ ಸೆಲ್ ನಂಬರ್ 11, ಸೆಲ್ ನಂಬರ್ 13 ಕರೀಂ ಲಾಲಾ ತೆಲಗಿದ್ದು ಪಕ್ಕದಲ್ಲೇ ಇದ್ದವನು, ಅಂದ್ರೆ ಸ್ಪೆಷಲ್ ಸೆಲ್ ಅದು. ಇನ್ನೊಂದು ಸೆಲ್ ನಂಬರ್ 10 ಅಲ್ಲಿ ಅವನು ಸ್ವಾಮಿ ನಿತ್ಯಾನಂದ ಇದ್ದ ಪಕ್ಕದ ಇದರಲ್ಲಿ. ಏನಾಯ್ತು, ನಾನು ಸೆಲ್ಲಲ್ಲಿದ್ದಾಗ ಆ ಜೈಲಿನಲ್ಲಿ ಇರ್ಬೇಕಾದ್ರೆ ಈ ರೋಷನ್ ಬೇಗ್ ಅವಾಗ ಬರ್ತಾ ಇದ್ರು. ಒನ್ ಫೈನ್ ಮಾರ್ನಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರು. ಅವಾಗ ಹೋಮ್ ಮಿನಿಸ್ಟರ್ ಇದ್ರು ಅವರು ಕೂಡ ಕರೀಂ ಲಾಲಾ ತೆಲಗಿನ ಮಾತಾಡಕ್ ಬಂದರು. ನಾನು ನೋಡಿದೆ, ಅಂದ್ರೆ ಪಕ್ಕದ ಸೆಲ್ಲು. ಒಟ್ಟು ಇವರೆಲ್ಲ ಸ್ಟಾಫ್ ಎಲ್ಲ ಓಡಾಡ್ತಾರಲ್ಲ, ನಾನು ಕೇಳಿದೆ ಯಾರು ಬರ್ತಾ ಇದ್ದಾರೆ ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಅಂತ ಹೇಳಿದರು. ಅದಿಷ್ಟೇ ನನಗೆ ಗೊತ್ತು.
ನಾನು ಜೈಲಿಂದ ಹೊರಗಡೆ ಬಂದ ಮೇಲೆ ಆನಂತರ BJPದು ನಾನು ಉಪಾಧ್ಯಕ್ಷ ಆಗಿದ್ದೆ. ಅವಾಗ ಬಹಳ ದೊಡ್ಡದು ಈ ಕರೀಂಲಾಲಾ ತೆಲುಗಿದ್ದು ಬಹಳ ದೊಡ್ಡ ಸುದ್ದಿ ಇದನ್ನಾಯ್ತು. ಛಾಪಕ್ಕಾಗದ ಕಾರಣ. ಹಾಂ, ಅವಾಗ ನಾನು ಒಂದು ಕಡೆ ಹೇಳಿಬಿಟ್ಟೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟ್ರು ಕರೀಂಲಾಲಾ ತೆಲುಗಿನ ಭೇಟಿಯಾಗಿ ಬಂದಿದ್ರು ಅಂತ ನಾನು ಹೇಳಿಬಿಟ್ಟೆ. ಅದು ದೊಡ್ಡ ಸುದ್ದಿ ಆಯಿತು. ಅದನ್ನೇ ಸದಾನಂದ ಗೌಡರು ಹೇಳಿದರು, ರಾಜ್ಯಾಧ್ಯಕ್ಷರಾಗಿದ್ದರು. ಅವ್ರು ಹೇಳಿಬಿಟ್ರು, ಅವರು ಒಂದು ಪೋಸ್ಟಲ್ಲಿದ್ದರು ಅವ್ರ ಆರ್ಗನೈಸೇಷನಲ್ಲಿ. ಅವಾಗ ನಿಮಗೆ ಯಾರು ಹೇಳಿದರು ಅಂತ ಪತ್ರಕರ್ತರು ಸದಾನಂದ ಗೌಡರು ಕೇಳ್ತಾರೆ. ಗಿರೀಶ್ ಭಟ್ಟಣ್ಣವ್ರು ಸಾಕ್ಷಿ ಇದ್ದಾರೆ, ಬೇಕಾದ್ರೆ ಅವ್ರು ಕೇಳಿ, ಅವರು ಕೂಡ ಆ ಟೈಮಲ್ಲಿ ಅಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ರು. ಎಲ್ಲ ಪತ್ರಕರ್ತರು ನನ್ನನ್ನು ಸುತ್ತಾಕೊಂಡು ಬಿಟ್ರು, ನೀವು ಮಾತಾಡಲೇಬೇಕು ಅಂಥೇಳಿ. ಆಯಿತು, ಹಂಗಾರೆ ನಾನು ಪತ್ರಿಕಾಗೋಷ್ಠಿ ಕರಿತೀನಿ ಅಂಥೇಳಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಸ್ಟಾರ್ಟ್ ಮಾಡಿದೆ ಇಮಿಡಿಯೇಟ್ ಆಗಿ. ಓಕೆ. ಎಲ್ಲ ಪತ್ರಕರ್ತರು ಕೂಡ ಬಂದರು. ಒಳ್ಳೊಳ್ಳೆ ಸರ್, ಅವಾಗ ತುಂಬ ಇಂಟೆಲಿಜೆಂಟ್ ಆಗಿರುವಂಥ ಸ್ಟಡಿ ಮಾಡ್ಕೊಂಡಿದ್ದಂಥ ಪತ್ರಕರ್ತರಿದ್ದರು. ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು, ನೀವು ಹೆಂಗೆ ಹೇಳ್ತೀರಿ ಅವ್ರು ಬಂದಿದ್ದು, ಏನು ಪ್ರೂಫ್ ಇದೆ ನೀನು? ನೋಡಿ, ಪಕ್ಕದ ಸೆಲ್ಲೇ ನಾನಿದ್ದೆ ಅಂತೇಳಿ. ಒಬ್ರು ಏನು ಕೇಳಿದ್ರು, ಹಾಗಿದ್ರೆ ನೀವು ಬ್ರೈನ್ ಮ್ಯಾಪ್, ಅಂದರೆ ಸಬ್ಜೆಕ್ಟ್ ಬಂದಿರೋದೇ ಬ್ರೈನ್ ಮ್ಯಾಪಿಂಗ್ ಬಗ್ಗೆ. ಕರೀಂಲಾಲಾ ಕರ್ನಾಟಕದಲ್ಲಿ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಆಗಿದೆ ಕರೀಂಲಾಲಾ ತೆಲುಗಿ ಛಾಪಕ್ಕಾಗದ ಹಗರಣದಲ್ಲಿ. ಭಾಳ ದೊಡ್ಡ ಸುದ್ದಿ, ದೊಡ್ಡ ಫ್ರಾಡ್ ಅದು. ಈಗ ಅವನಕ್ಕಿಂತನೂ ದೊಡ್ಡ ಫ್ರಾಡ್ ಇವ್ರದ್ದು ಯೋಜನೆ, ಧರ್ಮಸ್ಥಳ ಸರ ಇವ್ರದ್ದು HK, ಅವನು ಮೀರಿಸುವಂಥ ದೊಡ್ಡ ಸ್ಕ್ಯಾಂಡಲ್ ಇದೆ. ದಟ್ ಇಸ್ ಡಿಫ್ರೆಂಟ್, ಅದು ಬೇರೆ. ಈಗ ನನಗೆ ಸಿಕ್ಕಾಕೊಂಡಲ್ಲ ನಾನು ಪತ್ರಕರ್ತರ ಮುಂದೆ. ಒಬ್ಬರು ಕೇಳಿದ್ರೆ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊತೀರಾ ಅಂತ. ನಾನು ಆವೇಶದಲ್ಲಿ ಹೌದು ನಾನು ಮಾಡಿಸ್ಕೊತೀನಿ ಅಂದ್ಬಿಟ್ಟೆ. ಓಕೆ. ಆವಾಗ ಇನ್ನೊಬ್ಬ ಇಂಟೆಲಿಜೆಂಟ್ ಪತ್ರಕರ್ತರು ಕೇಳಿದ್ರು, ಗಿರೀಶ್ ಅವರೇ ನೀವು ಹೆಂಗೆ ಮಾಡಿಸ್ಕೊಳಕ್ಕಾಗ್ತದೆ? ನಿಮಗೆ ಯಾವ ರೈಟ್ಸ್ ಇದೆ ನಿಮಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಳಕ್ಕೆ? ದಟ್ ವಾಸ್ ಮೈ ಮಿಸ್ಟೇಕ್. ಹಂಗೆ ಹೇಳ್ಬಾರ್ದಾಗಿತ್ತು. ನನ್ನ ಮಿಸ್ಟೇಕ್ ನಾವು ಒಪ್ಕೋಬೇಕಾಗತ್ತೆ. ಇವತ್ತು ನಾನು ಸಾರ್ವಜನಿಕವಾಗಿ ನಾನು ಇವತ್ತು ಒಪ್ಕೋತಾ ಇದ್ದೀನಿ. ನಾನು ಅವಾಗಲೂ ಒಪ್ಕೊಂಡಿದ್ದೆ, ಅವ್ರ ಮುಂದೆನೇ ಒಪ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ಬ್ರೈನ್ ಮ್ಯಾಪಿಂಗು ಅದು ಕಟಿಂಗ್ ಶಾಪ್ ಅಲ್ಲ, ಬಾರ್ಬರ್ ಶಾಪ್ ಅಲ್ಲ. ನನಗೂ ಕಟಿಂಗ್ ಮಾಡು ಅಂತ ಅಲ್ಲದು. ಬ್ರೈನ್ ಮ್ಯಾಪಿಂಗ್ ಯಾರಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ದ ಒನ್ ಹೂ ಈಸ್ ಅಕ್ಯೂಸ್ಡ್, ದ ಒನ್ ಹೂ ಈಸ್ ಫ್ರೇಮ್ಡ್ ಆಸ್, ಒಬ್ಬ ಯಾರು ಸಂಶಯಾಸ್ಪದ ವ್ಯಕ್ತಿ ಅಂತ ಆರೋಪಿತ ಅಂತೇಳಿ FIR ನಲ್ಲಿ ಇದ್ದಾಗ ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಕಂಡವ್ರಿಗೆ ಮಾಡೋಕ್ಕಾಗಲ್ಲ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ದೆರ್ ಇಸ್ ಅ ಪ್ರೊಸೀಜರ್ ಫಾರ್ ಬ್ರೈನ್ ಮ್ಯಾಪಿಂಗ್. ಯಾರೋ ಬಂದು ಈಗ ಹೇಳ್ತಾರಲ್ಲ, ನಾವು ಮಾಡಿಸ್ಕೊಂಡ್ಬಿಟ್ವಿ, 3 ಜನ ಮರಿ ಪೂಜ್ಯರು ನಾವು ಮಾಡಿಸ್ಕೊಂಡ್ಬಿಟ್ವಿ ಅಂತೇಳಿ, ಅವ್ರಿಗೆ ಮಾಡಿಸ್ಕೊಳಕ್ ಅಫಿಷಿಯಲ್ ರೈಟ್ಸ್ ಇಲ್ಲ ಸರ್ ಅವ್ರಿಗೆ. ಬಟ್ ಆರೋಪಿಗಳಲ್ವ ಅವರು? ಆರೋಪಿ ಅಂತ FIR ನಲ್ಲಿ ಎಲ್ಲಿ ಹಾಕಿದ್ದಾರೆ? ಓಕೆ. ಅದೇ ಹೇಳ್ತಾ ಇರೋದು, ನಾವು ಆರೋಪಿ ಆಗಿದ್ವಿ, ನಮ್ಮನ್ನ ಕ್ಲೀನ್ ಚಿಟ್ ಕೊಡ್ತು, ಇವ್ರನ್ನ ಆರೋಪಿ ಅಂತ ಮಾಡೇ ಇಲ್ಲ, ಸಾಕ್ಷಿಗಳು ಅಂತ ಮಾಡೇ ಇಲ್ಲ. ಮಾಡಿದ್ದು ಬರೀ ಸಂತೋಷ್ ರಾವ್ ಒಬ್ಬನ್ನೇ. ಹಿಂಗಾಗಿ ಇವತ್ತಿನವರೆಗೂ ಕೂಡ ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ರಿಪೋರ್ಟು ಬಹಿರಂಗ ಮಾಡ್ತಾ ಇಲ್ಲ. ಮಾಡಿದರೆ 100% ಪ್ರಶ್ನೆ ಮಾಡ್ತೀವಿ ನಾವು. ಜನ ಇದ್ದಾರೆ, ಲಾಯರ್ಗಳ ಪ್ರಶ್ನೆ ಮಾಡ್ತಾರೆ, ಹೆಂಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರಿ ನೀವು ಅವ್ರನ್ನಂತ. ಇವರು ಯಾಕೆ ಆ ಡ್ರಾಮಾ ಆಡಿದ್ರು ಅಂತ ಹೇಳಿದರೆ, ಒಂದು ಕಡೆ ಸಂತೋಷ್ ರಾವ್ ಬರೆದು ಕೊಟ್ಟಿದ್ದಾನೆ, ನಾನು ರೆಡಿ ಅಂತ ಹೇಳಿ ಬರೆದು ಕೊಟ್ಟಿದ್ದಾನೆ. ಈಗ ಹೇಳ್ತಾರೆ ಸಂತೋಷ್ ಅವ್ರನ್ನ ಯಾಕೆ ಮಾಡಿಸ್ಕೊಡ್ಬಾರ್ದು ಬ್ರೈನ್ ಮ್ಯಾಪ್? ಅರೇ 12 ವರ್ಷದಿಂದನೇ ಅವನು ಒಪ್ಪಿಗೆ ಪತ್ರ ಕೊಟ್ಟಿದ್ದಾನೆ ಸ್ವಾಮಿ, ಅವಾಗ ಯಾಕೆ ಮಾಡಲಿಲ್ಲ ಸಂತೋಷ್ ರಾವ್? ನೀವು ನಿಮ್ಗೆ ಗೊತ್ತಿತ್ತಾನೆ ಯಾರು ನಿಜವಾದ ಅಪರಾಧಿಗಳು ಅಂತ ಗೊತ್ತಿತ್ತು, ಅದ್ರ ಸಲುವಾಗಿ ಮಾಡಲಿಲ್ಲ. ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಿತ್ತು, ಅದ್ರ ಸಲುವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ. ಅವನು ಒಪ್ಪಿಗೆ ಕೊಟ್ಟರು ಕೂಡ. ಇವರು ಒಂದು ಡ್ರಾಮಾ ಮಾಡಿದರು. ದೋ ದೇ ಆರ್ ನಾಟ್ ಫಿಟ್ ಟು ಕಂಡಕ್ಟ್ ಬ್ರೈನ್ ಮ್ಯಾಪಿಂಗ್, ಒಂದು ಡ್ರಾಮಾ ಮಾಡಿದರು. ನಾವೇ ವಾಲಂಟಿಯರಾಗಿ ಬರೆದು ಕೊಡೋಕೆ ಆಗೋದಿಲ್ಲ ಸರ್, ಕೋರ್ಟಿನ ಪರ್ಮಿಷನ್ ತಗೋಬೇಕು. ಎಲ್ಲಿದೆ ಕೋರ್ಟಿನ ಪರ್ಮಿಷನ್ನು? ಒಬ್ಬ ವ್ಯಕ್ತಿನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಂದ್ರೆ ಕೋರ್ಟಿನ ಪರ್ಮಿಷನ್ ತಗೋಬೇಕು. ಅವರು ಲೀಗಲ್ ಅಡ್ವೈಸರ್ ಯಾರಾದರೂ, ಅವರ ಅಡ್ವೊಕೇಟ್, ಆನ್ ರೆಕಾರ್ಡ್ ಅಡ್ವೊಕೇಟ್ ಇರಬೇಕು. ಯಾಕಂತ ಹೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡೋದು ಹೆಂಗಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಅಗೇನ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದು ಒಬ್ಬ ವ್ಯಕ್ತಿ ಅವನ ವಿರುದ್ಧನೇ ಸಾಕ್ಷಿ ಹೇಳೋದಕ್ಕೆ ಅವಕಾಶ ಇಲ್ಲ. ಸೊ ಕೋರ್ಟಿನ ಪರ್ಮಿಷನ್ ತಗೋಬೇಕು. ಇವ್ರು ಎಲ್ಲಿ ತಗೊಂಡಿದ್ದಾರೆ ಕೋರ್ಟಿನ ಪರ್ಮಿಷನ್ನು? ಇವರು ಜನರ ಒಂದು ಐ ವಾಶ್ ಮಾಡೋದಕ್ಕೆ. ಈಗ ಏನು ಹೇಳ್ತಾ ಇದಾರಲ್ಲ, ಇದು ಈಗಿಂದಲ್ಲ, ಈಗಲ್ಲ. ಸಮೀರ್ ವಿಡಿಯೋ ಬಂದ್ಮೇಲೆ ಮತ್ತೆ ಅದು ಮುಂದೆಲೆಗೆ ಬರ್ತಾ ಇದೆ ಚರ್ಚೆ. ಈ ಚರ್ಚೆ ಹಳೆ ನಾಟಕ, ಹಳೆ ಕ್ಯಾಸೆಟ್, 13 ವರ್ಷದಿಂದ ಇದೇ ಕ್ಯಾಸೆಟ್ ಹಾಕ್ತಾ ಇದ್ದಾರೆ ಅವರು. ನಾವು ಬ್ರೈನ್ ಮ್ಯಾಪಿಂಗ್ ಒಪ್ಕೊಂಡ್ವಿ ಅಂತೇಳಿ. ಅರೆ, ನೀವು ಅಕ್ಯೂಸ್ಡ್ನೇ ಮಾಡಿಲ್ಲ. ನಿಮ್ಮನ್ನ ರಕ್ಷಣೆ ಮಾಡಕ್ ಇದಾರಲ್ಲ, ಪರಮ ಪೂಜ್ಯರು ರಕ್ಷಣೆ ಮಾಡಿಬಿಟ್ಟಿದ್ದಾರೆ. 3-1 ಆದಾಗ ಎನ್ಕ್ವೈರಿ ಮಾಡಿದ್ದೆ ಇವ್ರನ್ನ, ನಾಟ್ ಆಸ್ ಅನ್ ಅಕ್ಯೂಸ್ಡ್. ಹರ್ಷನ್ CBI ಆಫೀಸಿಗೆ ಬರ್ತಾರೆ, ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಯಾಕೆ ಬರ್ತಾರೆ? ಹರ್ಷನ್ ಕುಮಾರ್, ವಾಟ್ ಬಿಸ್ನೆಸ್ ಹಿ ಹ್ಯಾಸ್ ಇನ್ ದ CBI ಆಫೀಸ್?
ಪೇಪರ್ ಕಟಿಂಗ್ ಇದೆ, ದಯವಿಟ್ಟು ತೋರಿಸ್ತೇನೆ ಅದನ್ನ. ಇದೇ ನೋಡಿ ಹಳೇದು, ಕರಾವಳಿಯಲ್ಲಿ ಜಯಕಿರಣ ಅವಾಗೆಲ್ಲ ಬಂದಿದೆ. CBI ಕಚೇರಿಯಲ್ಲಿ ಹರ್ಷ ಯಾಕೆ ಬಂದ? ಬ್ರೈನ್ ಮ್ಯಾಪಿಂಗ್ ನಾಟಕ ಅಂದ್ರೆ ಇದು. ಸುಮ್ಮನೆ ಒಂದು ಐ ವಾಷಿಂಗಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ, ಮೊನ್ನೆನೋ ಒಬ್ಬನು ಬಂದಿದ್ದ ಫ್ರೀಡಮ್ ಟಿವಿಗೆ, ನಾನು ರಿಪೋರ್ಟ್ ಕೊಡ್ತೀನಿ. ಎಲ್ಲಿದೆ ಸರ್? ಸುಮ್ಮನೆ ಬಾಯಿ ಮಾತಿದ್ರೆ ನನ್ನ ಅಡ್ರೆಸ್ಸಿಗೆ ಕಳಿಸ್ತೇನೆ. ಅವೆಲ್ಲ ಬೇಡ, ನಾಟಕ ಡ್ರಾಮಾ. ಅಲ್ಲೇ ಇದ್ರಲ್ಲ ಫ್ರೀಡಮ್ ಟಿವಿಯಲ್ಲಿ, ಹಾಕ್ಬೇಕಾಗಿತ್ತು, ಹಾಕಿ ಜಡಿಬೇಕಾಗಿತ್ತು. ನೋಡ್ದಿದ್ರೆ ನಾವು ಹೌದು ಏನೇನಿದೆ ಅಂತ ನಾವು ಕಳಿಸ್ಕೊಡ್ತಿದ್ವಿ ಎಕ್ಸ್ಪರ್ಟಿಗೆ. ಬ್ರೈನ್ ಮ್ಯಾಪಿಂಗ್ ರೀಡಿಂಗ್ ಎಕ್ಸ್ಪರ್ಟ್ ಇದ್ದಾರೆ. ಈಗೂ ಪ್ರತಿ ಸರಿ ನಾನು ರೆಡಿ ಇದ್ದೀನಿ, ನೀವು ರೆಡಿ. ಅದೇನು ಕಟಿಂಗ್ ಶಾಪಾ? ಅಥವಾ ಇವ್ರದ್ದು ಬೋಳಿಸ್ತಾರಲ್ಲ ಇದರಲ್ಲಿ, ಇದು ಮುಡಿತಿಯೋ ಇದನ್ನ, ಅದು ನಂದು ಬೋಳ್ಸ್ರಿ ಅನ್ನೋಕ್ಕೆ ತಲೆವಡ್ಡಿ. ಕೋರ್ಟ್ ಪರ್ಮಿಷನ್ ಕೊಡ್ಬೇಕು ಅದಕ್ಕೆ, ಮತ್ತು ಅಕ್ಯೂಸ್ಡ್ ಇರಬೇಕು. ಬಟ್ ಫೈನಲಿ ಇವ್ರು 3 ಜನ ಬ್ರೈನ್ ಮ್ಯಾಪಿಂಗ್ ಆಗಿಲ್ಲ, ಇಲ್ಲಿವರೆಗೂ ಆಗಿದೆ ಅಂತ ಇವ್ರು ಹೇಳ್ತಾರೆ. ಒಂದು ಅನಧಿಕೃತವಾಗಿ ಮಾಡಿಸಿರ್ಬೋದು, ಮಾಡಿಸಿದಾರೋ ಮಾಡಿಸಿಲ್ಲ, ವರದಿಗೆ ಬಂದ ಮೇಲೆ ಗೊತ್ತಾಗಬೇಕಲ್ಲ ಸರ್. ನಾವು ಏನೇ ಇದ್ರೂ ಕೂಡ ಆನ್ ರೆಕಾರ್ಡ್ ನೋಡಿದ ಮೇಲೆ ನಾವು ಅದನ್ನು ಒಪ್ಕೋಬೇಕು. ಚಾರ್ಜ್ ಶೀಟಲ್ಲಿ ಹಾಕಿಲ್ಲ ಅದನ್ನ, ಅಂದರೆ 319 ಈ ಚಾರ್ಜ್ ಶೀಟ್ ಅಲ್ಲ, ಇನ್ನೊಂದು 319 ಅಂದ್ರೆ ಇವ್ರನ್ನ ಕ್ಲೀನ್ ಏನದು ಸ್ಟೇ ತಗೊಂಡು ಬಂದ್ರಲ್ಲ, ಇವ್ರದ ವಿಚಾರಣೆಗೆ ಸ್ಟೇ ತಗೊಂಡು ಬಂದಿದ್ದಾರೆ. ಸ್ಟೇ ತಗೊಂಡು ಬಂದಾಗೂ ಕೂಡ ಅದನ್ನ ಹಾಕ್ಬೇಕಾಗಿತ್ತಲ್ಲ ಹೈಕೋರ್ಟಲ್ಲಿ. ಜಸ್ಟಿಸ್ ಸೋಮಶೇಖರ್ ಒಂದು ಇದನ್ನು ಕೊಟ್ಟರು, ಇವ್ರದ್ದು ಮಾಡಲೇಬಾರದು ಅಂತ ಹೇಳಿದ್ರು. ಅದು ಕೂಡ ಸಂವಿಧಾನ ವಿರೋಧಿ, ಅದು ಕೋರ್ಟ್ನಲ್ಲಿ ಹೇಳಿದ್ದೆಲ್ಲ ಸರಿ ಅಂತಲ್ಲ. ಅದರಲ್ಲಾದ್ರೂ ಹಾಕ್ಬೇಕಿತ್ತಲ್ಲ, ಎಲ್ಲೂ ಇಲ್ಲ. ಸೊ ಆ ಒಂದು ಇದನ್ನ ಸಮೀರ್ನ ಸೆಕೆಂಡ್ ವಿಡಿಯೋ ಬಯಲು ಮಾಡ್ತು. ನೀವು ಬೇಕಾದ್ರೆ ಇದನ್ನು ಯಾರಾದರೂ ನೀವು ಚಿಂತನೆ ಮಾಡಿ ವಿಚಾರಣೆ ಮಾಡಿ ಕಂಡ್ಕಂಡವ್ರು ಹೋಗಿ ಬ್ರೈನ್ ಮ್ಯಾಪಿಂಗ್ ಮಾಡ್ಸ್ಕೊಳಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ವೆರಿ ಇಂಪಾರ್ಟೆಂಟ್. ಒಂದು ಭೀಕರತೆಯನ್ನು ತೋರಿಸೋದಕ್ಕೆ ಸ್ವಲ್ಪ ಸಾಕು. ಒಂದು 3 ನಿಮಿಷದ ಒಂದು ಆಡಿಯೋ ಇದೆ, ವಿಡಿಯೋ ಇದೆ, ವಿಡಿಯೋ ನಾಟ್ ಆಡಿಯೋ, ವಿಡಿಯೋ ಇದೆ. ಅದನ್ನು ತೋರಿಸಿಬಿಟ್ರೆ ಇಡೀ ರಾಜ್ಯದ ಜನತೆಗೆ ಭೀಕರತೆ ಏನಿದೆ ಅಂತ ಗೊತ್ತಾಗ್ಬಿಡ್ತದೆ. ಮಲಿನ ಯಾರು ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಗೊತ್ತಾಗ್ಬಿಡ್ತದೆ. ಇವ್ರು ಹೇಳ್ತಾರಲ್ಲ, ಇವರು ಶ್ರೀ ಕ್ಷೇತ್ರವನ್ನ ಮಲಿನ ಮಾಡ್ತಾ ಇದ್ದಾರೆ ಅಂತೇಳಿ. ನನ್ನ ವಿಡಿಯೋ ತೋರ್ಸಕ್ ಬಿಡಿ ಸ್ವಾಮಿ, ಅದರಲ್ಲಿ ಗೊತ್ತಾಗತ್ತೆ ಯಾರು ಮಲಿನ ಮಾಡಿದ್ದಾರೆ ಅಂತೇಳಿ, ಹೆಂಗ್ ಮಲಿನ ಆಗಿದೆ ಅನ್ನೋದು ಇದೆ ಅದರಲ್ಲಿ. ಬಿಡಿ, ನನಗೆ ಅವಕಾಶ ಕೊಡಿ. ಅದನ್ನ ಬಿಟ್ಟು ಇವ್ರು ಹೇಳಿದ ತಕ್ಷಣ ಎಲ್ಲೋ ನನ್ನ ತೋರಿಸ್ಬಿಟ್ಟೆ ವೇದಿಕೆ ಮೇಲೆ ಅಂತ ಹೇಳಿದ್ರೆ ಏನಾಗುತ್ತೆ? ನಾಳೆ ಅವನು ಕೊಂದು ಹೋಗಿತಾರ ಅವನ್ನ. ಸೊ ಅದ್ರದ್ದೊಂದು ಜವಾಬ್ದಾರಿ ತಗೋರಿ, ಅವ್ರು ರೆಡಿ ಇದ್ದೀವಿ. ಆ ವಿಡಿಯೋ ಪೂರ್ತಿ ಹಾಕ್ಬೇಕು ಇವರು. ನಾನು ಹೇಳಿದ್ದು ಸರ್ಕಾರಕ್ಕೆ ಹೇಳಿದ್ದು, ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಳ್ಳೋದಕ್ಕಲ್ಲ. ಸರ್ಕಾರಕ್ಕೆ ಆ ಅವಕಾಶ ಇದೆ, ಕೊಡುವಂತ ಅವಕಾಶ ಸರ್ಕಾರಕ್ಕೆ ಇರೋದು. ಕೋರ್ಟ್ ಅಲ್ಲ, ಕೋರ್ಟ್ ಆಮೇಲೆ. ಅದು ಕೆಲಸ ಮಾಡಬೇಕಾಗಿರೋದೇ ಸರ್ಕಾರ, ಪೊಲೀಸ್ ಇಲಾಖೆನೇ ಮಾಡಬೇಕಾಗಿರೋದು. ಅದನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು.